ವೆಲ್ಕಮ್ ಬ್ಯಾಕ್. ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟಕ್ಕೆ ತಮಿಳುನಾಡು ಲಿಂಕ್ ಇದೆಯಾ? ಇಂಟರ್ನಲ್ಲಿ ತನಿಖೆ ನಡೀತಾ ಇದೆ. ತಮಿಳುನಾಡಿನ ತಿರುಪೂರಿನಲ್ಲಿ ಎನ್ಐಎಯಿಂದ ಇಬ್ಬರ ಬಂಧನ ಆಗಿದೆ. ತಿರುಪೂರು ಜಿಲ್ಲೆಯ 2 ಸ್ಥಳಗಳಲ್ಲಿ ದಾಳಿಯನ್ನ ಮಾಡಿತ್ತು ಎನ್ಐಎ. ಮುಂಜಾನೆಯಿಂದ ನಡೆದಂತ ದಾಳಿಯಲ್ಲಿ ಇಬ್ಬರನ್ನ ಬಂಧಿಸಿದ್ದಾರೆ ಅಧಿಕಾರಿಗಳು. ಬಂಧಿತರನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಕಾರಣ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಆ ಪ್ರಕರಣಕ್ಕೂ ಇವರಿಗೂ ಲಿಂಕ್ ಇದೆ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ ಅವರಿಗೆ. ಹಾಗಾಗಿ ಬಂಧಿತರನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ತಿರುಪೂರು ಜಿಲ್ಲೆಯ 2 ಸ್ಥಳಗಳಲ್ಲಿ ಎನ್ಐಎ ಅಧಿಕಾರಿಗಳು ಇವತ್ತು ಮುಂಜಾನೆ ದಾಳಿಯನ್ನ ಮಾಡಿದರು. ತಮಿಳುನಾಡು ಹಾಗೇನೆ ಕೇರಳದಲ್ಲಿ ಇವತ್ತು ಎನ್ಐಎ ಅಧಿಕಾರಿಗಳು ಬೆಳಗ್ಗೆ ದಾಳಿಯನ್ನ ಮಾಡಿದ್ರು, ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಅಂದ್ಕೊಂಡಿದ್ದು ಕೊಯಮತ್ತೂರಿನಲ್ಲಿ ಒಂದು ಕಾರ್ ಬ್ಲಾಸ್ಟ್ ಆಯ್ತಲ್ಲ, ಸಿಲಿಂಡರ್ ಬ್ಲಾಸ್ಟ್, ಆ ಪ್ರಕರಣದ ಹಿನ್ನೆಲೆಯಲ್ಲಿ ದಾಳಿಯನ್ನ ಮಾಡಿದ್ದಾರೆ ಅಂತ. ಸೊ ಈಗ ಒಂದೊಂದೇ ಡಾಟ್ಗಳು ಕನೆಕ್ಟ್ ಆಗ್ತಿದೆಯಾ ಅನ್ನೋ ಸಂಶಯ. ಕಾರಣ ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಆ ಪ್ರಕರಣಕ್ಕೂ ಇವ್ರಿಗೂ ಲಿಂಕ್ ಇದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಮಂಗಳೂರಿನಲ್ಲಿ ಜೈಲರ್ ಚಿತ್ರದ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಚಿತ್ರ ಇದು. ಶಿವರಾಜ್ ಕುಮಾರ್ ಜೊತೆಯಲ್ಲಿ ಶೂಟಿಂಗ್ ಕಂಪ್ಲೀಟ್ ಮಾಡಿದ್ದಾರೆ. ಮಂಗಳೂರಿನ ವಿವಿಧ ಭಾಗಗಳಲ್ಲಿ 2 ದಿನ ಶೂಟಿಂಗ್ ಇತ್ತು. ಪಿಲಿಕುಳ ನಿಸರ್ಗಧಾಮದಲ್ಲೂ ಕೂಡ ಶೂಟಿಂಗ್ ಆಗಿತ್ತು. ಬೌನ್ಸರ್ಗಳ ಜೊತೆಯಲ್ಲಿ ರಜನಿಕಾಂತ್ ಫೋಟೋ ಶೂಟ್ ಅನ್ನ ಮಾಡಿಸಿದ್ದಾರೆ. ಅದು ಸಾಕಷ್ಟು ವೈರಲ್ ಆಗ್ತಾ ಇದೆ. ಶೂಟಿಂಗ್ ಮುಗಿಸಿ ಚೆನ್ನೈಗೆ ತೆರಳಿದ್ದಾರೆ ರಜನಿಕಾಂತ್. ಶಿವರಾಜ್ ಕುಮಾರ್ ಕೂಡ ಜೈಲರ್ ಸಿನಿಮಾದಲ್ಲಿ ಇದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಮಂಗಳೂರು ರಿಪೋರ್ಟರ್ ಕಿಶನ್ ಶೆಟ್ಟಿ. ಕಿಶನ್ ಶೆಟ್ಟಿ, ಮಂಗಳೂರು ಏರ್ಪೋರ್ಟ್ಗೆ ಮೊನ್ನೆ ರಜನಿಕಾಂತ್ ಅವರು ಬಂದಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಫೋಟೋಸ್ ವಿಡಿಯೋಸ್ ಸಾಕಷ್ಟು ವೈರಲ್ ಆಗಿತ್ತು. ಜನರಿಗೂ ಅಫ್ಕೋರ್ಸ್ ಅವರು ನೋಡಬೇಕು ಅನ್ನೋ ಕ್ರೇಜ್ ಇದ್ದೇ ಇರುತ್ತೆ. ಸೊ ಜೈಲರ್ ಚಿತ್ರದ ಶೂಟಿಂಗ್ ಯಾವ ತರ ಇತ್ತು, ಎಲ್ಲೆಲ್ಲಿ ಶೂಟ್ ಮಾಡಿದ್ದಾರೆ, ಯಾವ್ಯಾವ ಪ್ಲೇಸಸ್ ಅಲ್ಲಿ? ಶರ್ಮಿತಾ, ಪ್ರಮುಖವಾಗಿ ಪಿಲಿಕುಳದ ಗುತ್ತು ಮನೆಯಲ್ಲಿ ಶೂಟಿಂಗ್ ಆಗಿರುವಂಥದ್ದು. ರಜನಿಕಾಂತ್ ಮತ್ತು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಜಂಟಿಯಾಗಿ 2 ದಿನಗಳ ಕಾಲ ಶೂಟಿಂಗ್ ಅಲ್ಲಿ ಭಾಗವಹಿಸಿದ್ದಾರೆ. ಅಂದ್ರೆ ಸೋಮವಾರ ಮತ್ತು ಮಂಗಳವಾರ ಶೂಟಿಂಗ್ ಇರುವಂಥದ್ದು. ನಿನ್ನೆ ಬೆಳಗ್ಗೆ ಶಿವರಾಜ್ ಕುಮಾರ್ ಅವರು ಬೆಂಗಳೂರಿಗೆ ಹೋದ್ರೆ, ನಿನ್ನೆ ರಾತ್ರಿ ರಜನಿಕಾಂತ್ ಅವರು ವಿಮಾನದ ಮೂಲಕವಾಗಿ ಮುಂಬೈಗೆ ಹೋಗಿ ಅನಂತರವಾಗಿ ಚೆನ್ನೈಗೆ ಹೋಗಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. 2 ದಿನಗಳ ಕಾಲ ಗುತ್ತು ಮನೆಯಲ್ಲಿ ಶೂಟಿಂಗ್ ಆಗಿತ್ತು. ಯಾವುದೇ ಫೈಟ್ ಸೀಕ್ವೆನ್ಸ್ ಇರಲಿಲ್ಲ, ಕೇವಲ ಸಿನಿಮಾದ ಉಳಿದ ಚಿತ್ರೀಕರಣ ಆಗಿದೆ. ಒಂದು ರೀತಿಯಾಗಿ ಬೇರೆ ಸೆಟ್ಗಳನ್ನು ಕೂಡ ಮಾಡಲಾಗಿದೆ. ಹಳ್ಳಿಯ ಸೊಗಡಿನ ವಾತಾವರಣವನ್ನ ಆ ಭಾಗದಲ್ಲಿ ನಿರ್ಮಾಣ ಮಾಡಿ ಚಿತ್ರೀಕರಣ ಕೂಡ ಮಾಡಲಾಗಿದೆ. ಇದಕ್ಕೆ ಸಾಧು ಕೋಕಿಲ್ ಆಗಿರ್ಬೋದು, ಬೇರೆ ಬೇರೆ ಚಿತ್ರತಂಡದ ಪ್ರಮುಖ ನಟರು ಕೂಡ ಇದ್ದಾರೆ. ಮತ್ತು ಮೋಹನ್ ಲಾಲ್ ಕೂಡ ಈ ಚಿತ್ರದಲ್ಲಿ ಭಾಗವಹಿಸಿರೋದು ಬಹಳಷ್ಟು ವಿಶೇಷ ಆಗಿದೆ. ಶಿವರಾಜ್ ಕುಮಾರ್ ಅವರು ಈ ಚಿತ್ರದಲ್ಲಿ ಅತಿಥಿ ಪಾತ್ರದಲ್ಲಿ ನಿರ್ವಹಿಸ್ತಿದ್ದಾರೆ. ಇನ್ನು 2 ದಿನಗಳ ಕಾಲ ಶೂಟಿಂಗ್ ಮಾಡಿದ್ರೆ ಇಡೀ ಚಿತ್ರದಲ್ಲಿ ನನ್ನ ಸೀಕ್ವೆನ್ಸ್ ಏನಿದೆ ಅದು ಮುಗಿದು ಹೋಗುತ್ತೆ ಎಂಬ ಮಾತುಗಳನ್ನು ಕೂಡ ಶಿವರಾಜ್ ಕುಮಾರ್ ಅವರು ಹೇಳಿರುವಂಥದ್ದು. ಹಾಗಾಗಿ ಪಿಲಿಕುಲದ ಗುತ್ತು ಮನೆಯಲ್ಲಿ ಆದಂತಹ ಜೈಲರ್ ಚಿತ್ರದ ಚಿತ್ರೀಕರಣ ಅದು 2 ದಿನಗಳಲ್ಲಿ ಈಗ ರಜನಿಕಾಂತ್ ಮತ್ತು ಶಿವರಾಜ್ ಕುಮಾರ್ ಅವರ ಚಿತ್ರೀಕರಣ ಮುಗ್ದಿರುವಂಥದ್ದು. ಇನ್ನು 2 ದಿನಗಳ ಕಾಲ ಅಲ್ಲಿ ಚಿತ್ರೀಕರಣ ಆಗುತ್ತೆ. ಅದು ಚಿತ್ರದ ಬೇರೆ ಬೇರೆ ಪಾರ್ಟ್ಗಳಿಗೆ ಸಂಬಂಧಪಟ್ಟಂತೆ ಚಿತ್ರೀಕರಣ ಆಗುತ್ತೆ. ಈ ಎಲ್ಲ ಚಿತ್ರೀಕರಣ ಸಂಬಂಧಪಟ್ಟಂತೆ ಯಾವುದೇ ಸಾರ್ವಜನಿಕರಿಗೆ ಅಲ್ಲಿ ಒಳಭಾಗಕ್ಕೆ ಪ್ರವೇಶ ಇರಲಿಲ್ಲ. ಸೋಮವಾರ ಹೇಗೋ ಪಿಲಿಕುಳಕ್ಕೆ ರಜೆ ಇತ್ತು. ಮಂಗಳವಾರ ಅಂದ್ರೆ ನಿನ್ನೆ ಇಡೀ ದಿನ ಸಾರ್ವಜನಿಕರಿಗೆ ಗುತ್ತು ಮನೆಯ ಪರಿಸರಕ್ಕೆ ಪ್ರವೇಶ ಕೂಡ ಇರಲಿಲ್ಲ. ಮತ್ತು ಇಡೀ ಚಿತ್ರತಂಡ ಅದು ತಮಿಳುನಾಡಿನ ಬಂದಂಥ ಕಾರಣಕ್ಕಾಗಿ ತಮಿಳುನಾಡಿನ ಸಂಪೂರ್ಣ ತಂತ್ರಜ್ಞರು ಈ ಚಿತ್ರೀಕರಣ ಮಾಡಿರುವಂಥದ್ದು. ಯಾವುದೇ ನಮ್ಮ ರಾಜ್ಯದ ಅಥವಾ ಮಂಗಳೂರು ಭಾಗದ ಯಾವುದೇ ತಂತ್ರಜ್ಞರು ಅದರಲ್ಲಿ ಇರಲಿಲ್ಲ. ಹಾಗಾಗಿ ತಮಿಳುನಾಡಿನ ಫುಲ್ ಸೆಟ್ ಇವತ್ತು ಚಿತ್ರೀಕರಣ ಮಾಡ್ತಾ ಇದೆ. ನಾಳೆ ಜೈಲರ್ ಚಿತ್ರದ ಇಡೀ ಮಂಗಳೂರಿನ ಪ್ರದೇಶದ ಚಿತ್ರೀಕರಣ ಮುಗಿಯುವಂತ ಸಾಧ್ಯತೆಗಳು ಕೂಡ ಇರುವಂಥದ್ದು.